ಈ ಹುಡುಗರ ಅನುಭವವನ್ನು ಇಟ್ಟುಕೊಂಡೇ ಅಲ್ಲೊಂದು ಸಿನಿಮಾ ಮಾಡಿದಾರಲ್ವಾ, ಆ ಸಿನಿಮಾ ಕಥೆಯ ಸಾರಾಂಶವನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೇಳಿ. ಈ ಗುಹೆಗೆ ಬರುವ ಕೆಲ ಹುಡುಗರು ಅತಿಕ್ರಮವಾಗಿ ಅಲ್ಲಿ ಪ್ರವೇಶ ಮಾಡ್ತಾರೆ. ಅದರಲ್ಲೊಬ್ಬ ಆಳದ ಕಂದಕಕ್ಕೆ ಬಿದ್ದು ಹೋಗ್ತಾನೆ. ಅದೇ ಕಂದಕದಲ್ಲಿ ಬಿದ್ದಿದ್ದ 10 ಜನ ಅಷ್ಟೊತ್ತಿಗಾಗಲೇ ಸಾವನ್ನಪ್ಪಿರ್ತಾರೆ. ಹೀಗಾಗಿ ಸ್ಥಳೀಯ ಪೊಲೀಸರಿಗೆ ಹಾಗೂ ಜನರಿಗೆ ಈ ಹುಡುಗ ಕೂಡ ಸಾವನ್ನಪ್ಪಿರಬಹುದು ಅಂತ ಅನ್ಸುತ್ತೆ. ಆದ್ರೆ ಆ ಕಂದಕದೊಳಗೆ ಬಿದ್ದ ನಂತರ ಕೂಡ ಆ ಹುಡುಗ ಬದುಕಿ ಉಳಿದಿರ್ತಾನೆ. ಸಾಕಷ್ಟು ಸಮಯದ ನಂತರ ಅವನು ಮೇಲಿದ್ದವರ ಕೂಗಿಗೆ ರೆಸ್ಪಾಂಡ್ ಮಾಡ್ತಾನೆ. ಇದರಿಂದ ಅವನು ಬದುಕಿದಾನೆ ಅನ್ನೋದು ಗೊತ್ತಾಗತ್ತೆ. ಅವನನ್ನ ಕಾಪಾಡೋದಿಕ್ಕೆ ಅಲ್ಲೊಂದು ಆಪರೇಷನ್ ಅನ್ನ ಆರಂಭ ಮಾಡ್ತಾರೆ. ಆದ್ರೆ ಅಲ್ಲಿ ಆ ಕಂದಕದ ಬಗ್ಗೆ ಗೊತ್ತಿರೋರು ಯಾರು ಕೂಡ ಅದರ ಒಳಗಿಳಿಯೋದಕ್ಕೆ ಮುಂದೆ ಬರಲಿಲ್ಲ. ಹೀಗಾಗಿ ಆ ಸ್ನೇಹಿತರ ಗುಂಪಲ್ಲಿದ್ದ ಇನ್ನೊಬ್ಬ ಹುಡುಗ ತಾನು ಕಂದಕದ ಒಳಗಿದ್ದು ಕೆಳಗೆ ಬಿದ್ದ ಸ್ನೇಹಿತನನ್ನ ಮೇಲೆ ತರುವುದಕ್ಕೆ ಮುಂದಾಗ್ತಾನೆ. ಅಲ್ಲಿ ಸರಿಸುಮಾರು 80 ಅಡಿಗಳಷ್ಟು ಆಳಕ್ಕೆ ಆ ಹುಡುಗ ಬಿದ್ದಿದ್ದ. ಹಗ್ಗಗಳ ಸಹಾಯದಿಂದ ಮತ್ತೊಬ್ಬ ಹುಡುಗನನ್ನ ಆ ಕಂದಕದಲ್ಲಿ ಇಳಿಸುವ ಕೆಲಸ ಆಯಿತು. ಅವನು ಕೆಳಗಿಳಿದು ಕಂದಕದ ಒಳಗೆ ಬಿದ್ದವನನ್ನ ಸುರಕ್ಷಿತವಾಗಿ ಮೇಲೆ ತರೋದಕ್ಕೆ ಸಹಾಯ ಮಾಡ್ತಾನೆ. ಅಲ್ಲಿ ಕೆಳಗೆ ಬಿದ್ದ ಹುಡುಗನ ಹೆಸರು ಸುಭಾಷ್ ಆದ್ರೆ ಅವನನ್ನ ಕಾಪಾಡಿ ಕರೆತಂದವನ ಹೆಸರು ಸಿಜು ಡೇವಿಡ್. ಗೆಳೆಯರೆ, ನಮ್ಮ ಪ್ರಕೃತಿ ಅನ್ನೋದು ಹಾಗೆ, ಅದು ನೋಡೋದಕ್ಕೆ ಅತ್ಯಂತ ಸುಂದರವಾಗಿ ರಮಣೀಯವಾಗಿ ಕಾಣುತ್ತಾದ್ರೂ ಅದರ ನಡುವಿನ ರೌದ್ರತೆ ಮಾತ್ರ ಊಹೆಗೆ ನಿಲುಕದ್ದು.